ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, 9ನೇ ತರಗತಿಯ ಗಣಿತದಲ್ಲಿ ನಾವು ಇಲ್ಲಿಯವರೆಗೆ 1.3ರಲ್ಲಿರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ. ಇದು 9ನೇ ಲೆಕ್ಕ ಆಗಿದೆ. ನೋಡ್ತಿರ್ಬೋದು, ಇದರಲ್ಲಿ 5 ಲೆಕ್ಕಗಳನ್ನು ಸಬ್ ಲೆಕ್ಕಗಳಾಗಿ ಕೊಟ್ಟಿದ್ದಾರೆ. ಕೆಳಗಿನ ಸಂಖ್ಯೆಗಳಿಗೆ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಯಾವ್ಯಾವು ಅಂತಂದು ನಾವು ಅದನ್ನು ಬೇರ್ಪಡಿಸಬೇಕು. ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಅಂತಂದು ಯಾವ ರೀತಿಯಾಗಿ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತಂದರೆ, ಅಂತ್ಯಗೊಳ್ಳದ ಪುನರಾವರ್ತನೆ ಆಗೋದು ಮತ್ತು ಅಂತ್ಯಗೊಳ್ಳದೇ ಇರತಕ್ಕಂತಹ ಸಂಖ್ಯೆಗಳಿಗೆ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಅಂತ್ಯಗೊಳ್ಳದ ಪುನರಾವರ್ತನೆಯಾಗುವುದಕ್ಕೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಅಂತ್ಯಗೊಳ್ತಿರಬೇಕು ಮತ್ತು ಪುನರಾವರ್ತನೆ ಆಗ್ತಾ ಇರಬೇಕು ಅಂಥದಕ್ಕೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಅಂತ್ಯಗೊಳ್ಳುತ್ತವೆ, ಅವುಗಳಿಗೂ ಕೂಡ ನಾವು ಭಾಗಲಬ್ಧ ಅಂತ ಕರಿತೀವಿ. ಅಂತ್ಯಗೊಳ್ಳೋದೇ ಇಲ್ಲ, ಪುನರಾವರ್ತನೆ ಆಗ್ತಾನೇ ಇರ್ತವೆ, ಗೊಳ್ಳೋದಿಲ್ಲ ಅವು, ಅಂಥವಕ್ಕೂ ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಪೂರ್ತಿ ಅಂತ್ಯಗೊಳ್ತವೆ, ಶೇಷ 0 ಬರ್ತದೆ, ಅವಾಗ ಭಾಗಲಬ್ಧ ಅಂತ ಕರಿತೀವಿ. ಯಾವುದು ಅಂತ್ಯಗೊಳ್ಳೋದಿಲ್ಲ, ಪುನರಾವರ್ತನೆಯೂ ಆಗೋದಿಲ್ಲ, ಅಂಥವಕ್ಕೆ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಈ 3 ಡಿಫಿನಿಷನ್ ಮೇಲೆ ಇಲ್ಲಿ ಕೊಟ್ಟಂಥ ಲೆಕ್ಕಗಳನ್ನು ನಾವು ಬಿಡಿಸ್ಬೋದು ಸ್ನೇಹಿತರೆ. 23 ಅದ, ಅದು ರೂಟ್ 23 ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. 2ನೇದರಲ್ಲಿ ನಾವೇನು ಮಾಡಿದ್ದೀವಿ, ಅಭಾಗಲಬ್ಧ ಸಂಖ್ಯೆಗಳನ್ನ ರೂಟ್ ಇರತಕ್ಕಂತಹ ಸಂಖ್ಯೆಗಳು, ವಾಸ್ತವ ಸಂಖ್ಯೆಗಳ ಗಣದಲ್ಲಿ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ಸೇರಿಸ್ತಾರೆ. ಅದರಲ್ಲಿ ರೂಟ್ 2, ರೂಟ್ 3, ರೂಟ್ 5, ರೂಟ್ 2 ಇವೆಲ್ಲವೂ ಕೂಡ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೇವೆ. ರೂಟ್ 225 ಇದನ್ನು ನೋಡ್ಬೋದು. ರೂಟ್ 225ನ್ನು 1 2 ಇದು 15ರ ವರ್ಗ ಸಂಖ್ಯೆ ಆಗುತ್ತೆ. ಇದು ರೂಟ್ 225, ಇದು 15ರ ವರ್ಗ ಸಂಖ್ಯೆ. ಇದು ಅಂತ್ಯಗೊಂಡೈತಿ, ಇದು ಭಾಗಲಬ್ಧ ಸಂಖ್ಯೆ ಆಯ್ತು. ಇಲ್ಲ ಲಾಸ್ಟಿಗೆ 0 ಬಂದದ ನೋಡ್ರಿ. 1 1 ಅಂತ ತೊಗೊಂಡಿರ್ತೀವಿ. ಆಮೇಲೆ 1 1 2 ಆಗಿರ್ತೈತಿ. 2 5 ಭಾಗಾಕಾರ ವಿಧಾನದಿಂದ ನಾವು ಇದನ್ನು ಮಾಡಿದ್ದೀವಿ. 5 2 25, ಇದು ಕೈಲಿ 2, 5 2 10, 2 12. ಈ ಭಾಗಾಕಾರ ವಿಧಾನದಿಂದ ಮಾಡಿರ್ತಕ್ಕಂಥದ್ದು ಲಾಸ್ಟಿಗೆ ಅಂತ್ಯಗೊಂಡದ. ಇದು ನಮ್ಮ ಹೇಳಿಕೆಯ ಪ್ರಕಾರ ಯಾವುದು ಅಂತ್ಯವಾಗ್ತದೋ ಅದು ನಾವು ಭಾಗಲಬ್ಧ ಸಂಖ್ಯೆ ಅಂತ ಬರಿತೀವಿ. ಇದು 15ರ ವರ್ಗ ಸಂಖ್ಯೆಗಳಾಗಿರೋದ್ರಿಂದ ಇದನ್ನು ಭಾಗಲಬ್ಧ ಸಂಖ್ಯೆ ಅಂತ ಬರಿತೀವಿ. 0.3796 0.3796 ಇದು ಕೂಡ ಭಾಗಲಬ್ಧ ಸಂಖ್ಯೆ ಆಗದ. 7.478 ಯಾಕಂದ್ರೆ ಅಂತ್ಯಗೊಳ್ಳದ ಪುನರಾವರ್ತನೆ ಆಗೋಂಗಿಲ್ಲ. ಅಂತ್ಯಗೊಳ್ಳಂದ್ರೆ ಪುನರಾವರ್ತನೆ ಆಗುವ ಇವುಗಳಿಗೆ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. 1.00 1 000 1 440 ಇವುಗಳಿಗೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಯಾವುದು ಡೈರೆಕ್ಟಾಗಿ ಆಗಿಬಿಡ್ತೈತಿ ನೋಡಿರಿ. ಇಲ್ಲಿ ರೂಟ್ 23 ಅದ. ಇದನ್ನು ಹೆಂಗೆ ಮಾಡಿದ್ದಾರೆ ನೋಡಿರಿ. 4 4 16 ತೊಗೊಂಡಿದ್ದಾರೆ. 16 ತೊಗೊಂಡ್ರೆ 7 ಬರ್ತದೆ. 4 4 ಕೂಡಿಸಿ 8 ಆಗದ. 4.79 ಬಂದದ. ಲಾಸ್ಟಿಗೆ ಕೂಡ ಇದು ಏನಾಗದ, ಅಂತ್ಯರಹಿತ, ಪುನರಾವರ್ತನೆಗೊಳ್ಳದ, ಅಂತ್ಯವೂ ಆಗದ, ಪುನರಾವರ್ತನೆಯಾಗುವುದಕ್ಕೂ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. 23 ಕೂಡ ನಾವು ಭಾಗಾಕಾರ ವಿಧಾನದಿಂದ ಮಾಡ್ಕೋತ ಹೋಗಿದ್ದಾರೆ ನೋಡ್ರಿ. ಇಲ್ಲಿ 559 ಬಂದದ. 4.79 ಬಂದದ. ಹೀಗಾಗಿ ಇದು ಅಂತ್ಯಗೊಳ್ಳೋದಿಲ್ಲ ಮತ್ತು ಪುನರಾವರ್ತನೆಯೂ ಆಗೋದಿಲ್ಲ. ಯಾವುದು ಅಂತ್ಯಗೊಳ್ಳುವುದಿಲ್ಲ ಮತ್ತು ಪುನರಾವರ್ತನೆ ಆಗೋದಿಲ್ಲ ಅವುಗಳಿಗೆ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. 4.79 ಬಂದದ ನೋಡ್ರಿ, 7 ಬಂದಿಲ್ಲ. ಹಾಗಾಗಿ ಇದು ಅಂತ್ಯಗೊಳ್ಳೋದಿಲ್ಲ ಮತ್ತು ಪುನರಾವರ್ತನೆಯೂ ಆಗೋದಿಲ್ಲ. ಅಂತ್ಯಗೊಳ್ಳದ ಪುನರಾವರ್ತನೆ ಆಗೋದಕ್ಕೆ, ಅಂತ್ಯಗೊಳ್ಳದ ಪುನರಾವರ್ತನೆ ಹಾಕೋತ ಹೋಗ್ಯಾವ ನೋಡ್ರಿ. ಇಲ್ಲಿ ಪುನರಾವರ್ತನೆ ಹಾಕೋತ ಹೋಗ್ತಾವೆ, ಅವುಗಳಿಗೆ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. 1.10000 ಇದರಲ್ಲಿ ಕೆಲವೊಂದು ಸಂಖ್ಯೆಗಳನ್ನು ಹೇಗೆ ತೊಗೊಂಡಿದ್ದೀವಿ ಅಂತಂದರೆ, ಡೈರೆಕ್ಟಾಗಿ ನೋಡಿದ ತಕ್ಷಣ ಕೆಲವೊಂದು ಸಂಖ್ಯೆಗಳು ಗೊತ್ತಾಗ್ಬಿಡ್ತವೆ. 23 ಇದು ಅಭಾಗಲಬ್ಧ ಸಂಖ್ಯೆ, 15 ಭಾಗಲಬ್ಧ ಸಂಖ್ಯೆ, 0.37 ಭಾಗಲಬ್ಧ ಸಂಖ್ಯೆ, 7.4 ಭಾಗಲಬ್ಧ ಸಂಖ್ಯೆ, ಇದು ಅಭಾಗಲಬ್ಧ ಸಂಖ್ಯೆ. ಈ ರೀತಿಯಾಗಿ ಯಾವುದರ ಆಧಾರದ ಮೇಲೆ ನಾವು ಇವುಗಳನ್ನು ವರ್ಗೀಕರಿಸ್ತೀವಿ ಅನ್ನೋದು 9ನೇ ಲೆಕ್ಕದಲ್ಲಿದೆ. ಈ 9ನೇ ಲೆಕ್ಕ 1.3ರ ಕೊನೆ ಲೆಕ್ಕ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.